आप देख रहे हैं बीजापुर इन्फो। मैं आपके साथ जाफर कलादगी। आज देश भर में भारत का 70वां गणतंत्र दिवस मनाया जा रहा है। शहर बीजापुर में रिपब्लिक डे बड़े ही धूमधाम से मनाया गया। शहर के डॉक्टर बी.आर. अम्बेडकर स्टेडियम में आयोजित इस कार्यक्रम को जिला इंचार्ज मिनिस्टर MC मनगोली ने तिरंगा लहराकर कार्यक्रम की शुरुआत की। इस मौके पर कई युवा प्रतिभा, समाज सेवी और सरकारी कर्मचारियों को समाज के प्रति इनके अमूल्य योगदान के चलते सम्मान भी किया गया। बीजापुर MLA बसनगौड़ा पाटिल यत्नाड़, ZP प्रेसिडेंट शिव योगप्पा नेदलगी, बीजापुर कॉर्पोरेशन मेयर श्रीदेवी लोगावी, डेप्यूटी मेयर गोपाल घटकामले, DCS बिशट्टनवर, SP प्रकाश निकम, समाजी व राजनीतिक हस्तियों के अलावा कई प्रशासनिक अधिकारी और हजारों की तादाद में लोग रहे मौजूद। ತಂಡಗಳ ವೀಕ್ಷಣೆ ಆತ್ಮೀಯ ನಮ್ಮಿನ ಜನನಾಯಕರು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಭಾರತ ಗಣರಾಜ್ಯವಾಗಿ ಉದಯವಾಗಿರುವ ಈ ಸುದಿನ ದೇಶದ ಬಹುದೊಡ್ಡ ಸಂಭ್ರಮದ ದಿನ, ರಾಷ್ಟ್ರೀಯ ಹಬ್ಬವಾಗಿರುವ ಈ ಸಂಭ್ರಮದಲ್ಲಿ ಭಾಗಿಗಳಾಗಿರುವ ತಂಡಗಳ ವೀಕ್ಷಣೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಇದೀಗ ಪಥಸಂಚಲನ ತಂಡಗಳ ವೀಕ್ಷಣೆಯನ್ನ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಶ್ರೀ ಶೆಟ್ಟಣ್ಣವರ ಸಾಹೇಬ್ರವರು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, परेड कमांडर शंकर गौड़ की पार्टी, ಇಪ್ಪತ್ತೈದು ತಂಡಗಳು ನಿಕ್ಕಂ ಪ್ರಕಾಶ್ ಅಮೃತ್ IPS ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ, ಅವರ ಜೊತೆಗೆ BS ನಿಮ್ಗೌಡ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶ್ರೀ NV ಜಾಧವ್ ಮುಂದಾಳತ್ವದಲ್ಲಿ ಏಕಪಥ ಚಲನೆಯಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಲು ಟಿವಿಯಿಂದ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಿದ್ದಾರೆ. ಪೊಲೀಸ್ ತುಕಡಿಗಳ ತಾಳಬದ್ಧವಾದ ಲಯಬದ್ಧವಾದ ಹೆಜ್ಜೆಗಳು, ಸುಂದರವಾದ ಸಮವಸ್ತ್ರಗಳು ಪ್ರೇಕ್ಷಕರ ಕಣ್ಮನಗಳನ್ನು ಮುದಗೊಳಿಸುತ್ತಿವೆ. ಪೊಲೀಸ್ ವಾದ್ಯ ಮೇಳದ ಇಂಪಾದ ಹಿನ್ನೆಲೆ ರಾಷ್ಟ್ರದ ಭದ್ರತೆ ಹಾಗೂ ನೆಮ್ಮದಿಯಲ್ಲಿ ಬದುಕಿಗಾಗಿ ಜೀವ ಶ್ರಮಿಸಿದವರು. ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ SH ಗೋಪಾಲ್, ISI TS ಹರ್ಮನ್, ಅರಣ್ಯ ಇಲಾಖೆಯ ಶ್ರೀ ಅಶೋಕ್ ಲಾಲ್ಸಂಗಿ, ವಿಜಯಪುರ ಅಗ್ನಿಶಾಮಕದ ಶ್ರೀ ಮೈನೋತಿ ವಿಭಾಗದ ಕುಮಾರ್ ಶರತ್ ಕುಮಾರ್, ಶ್ರೀ ಸುಖೇಶ್ ಅವರ ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಸರ್ಕಾರಿ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ವಿದ್ಯಾಲಯದ ನೇತೃತ್ವದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಸೇಂಟ್ ಜೋಸೆಫ್ ಚಾರ್ಲ್ಸ್ ಸಾಯಿ ಪಾರ್ಕ್ ವಿಜಯಪುರ ಕುಮಾರ್ ರಾಜು ಪೂಜಾರಿ, ಶ್ರೀಮತಿ ಗಂಗಾಬಾಯಿ ಬಿಸ್ನಾಡ್ ಅವರ ಮಾರ್ಗದರ್ಶನದಲ್ಲಿ ಸರವಾಗಿ ಸೇವೆಯಲ್ಲಿರುವ ಆಕಸ್ಮಿಕ ಅವಘಡಗಳು ನಡೆದಾಗ ನಮಗೆ ನೆನಪಿಗೆ ಬರ್ತಕ್ಕಂಥ ಇಲಾಖೆ ಅಂದರೆ ಅಗ್ನಿಶಾಮಕ ದಳ. ಶ್ರೀ ಮೈನುದ್ದೀನ್ ಎಂ ಮುಲ್ಲಾ ಅವರ ನೇತೃತ್ವದಲ್ಲಿ ಸುಶ್ರಾವ್ಯವಾದ ತಮ್ಮ ಬ್ಯಾಂಡಿನ ಸಂಗೀತದ ನಿನಾದದ ಇವತ್ತಿನ ಪಥ ಸಂಚಲನೆಯಲ್ಲಿ 25 ತಂಡಗಳು ಶಿಸ್ತುಬದ್ಧವಾದ ಹೆಜ್ಜೆಗಳನ್ನು ಹಾಕಲಿಕ್ಕೆ ಪೊಲೀಸ್ ವಾದ್ಯವೃಂದ ಕೂಡ ಇಲ್ಲಿ ತನ್ನ ಕರ್ತವ್ಯವನ್ನು ಮಾಡ್ತಾ ಇದೆ. ಹೊರಗಡೆಗೆ AC ತಂಡ ಕೂಡ ತನ್ನ ಸೇವೆಯನ್ನು ಮಾಡ್ತಾ ಇದೆ. ಭಾರತಾಂಬೆಯ ಇತಿಹಾಸದಲ್ಲಿ 2 ಮರೆಯಲಾದ ದಿನಗಳನ್ನು ದಾಖಲಾಗಿರುತ್ತವೆ. ಒಂದು ಸ್ವಾತಂತ್ರ್ಯ ದಿನಾಚರಣೆ, ಆದರೆ
ಇನ್ನೊಂದು ಗಣರಾಜ್ಯ ದಿನ. ಇಂತಹ ಪವಿತ್ರವಾದ ದಿನದಿಂದ ನಮ್ಮೆಲ್ಲರಿಗೆ ಗಣರಾಜ್ಯ ದಿನಾಚರಣೆ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ಹೇಳಲು ಬಯಸುತ್ತೇನೆ. 62,000 ರೈತರ ಸಾಲ ಪಡೆದಿದ್ದು 650 ಕೋಟಿ ಸಾಲ ಮನ್ನಾ ಯೋಜನೆಯನ್ನು ಪಡೆಯುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಇಲಾಖೆಯಿಂದ ಬಡವರ ಬಂಧು ಯೋಜನೆ ಮತ್ತು ಕಾಯಕ ಯೋಜನೆಗಳನ್ನು ಜಾರಿಯಲ್ಲಿ ಬಂದಿವೆ. ತೋಟಗಾರಿಕೆ ಇಲಾಖೆಯಲ್ಲಿ 2018-19 ಸಾಲಿಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ 2,500 ಲಕ್ಷ ಅನುದಾನ ನಿಗದಿಪಡಿಸಿದ್ದು ಎಲ್ಲ ತೋಟಗಾರಿಕೆ ಬೆಳೆಗಾರರಿಗೆ ಅನುಕೂಲ ಆಗುವಂತೆ ಸೂಕ್ಷ್ಮ ನೀರಾವರಿ ಯೋಜನೆಯಡಿ 4,354 ಹೆಕ್ಟೇರ್ ಪ್ರದೇಶಕ್ಕೆ ಹನಿ ನೀರಾವರಿ ಅಳವಡಿಸಲಾಗಿದ್ದು, ಬಸವ ವಸತಿ ಯೋಜನೆ ಅಡಿಯಲ್ಲಿ ಹೆಚ್ಚುವರಿಯಾಗಿ ಒಟ್ಟು 25,000 ಮನೆಗಳನ್ನು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಟ್ಟು 1,257 ಮನೆಗಳನ್ನು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ನಿವಾಸ ಯೋಜನೆ ಅಡಿಯಲ್ಲಿ ಒಟ್ಟು 13,000 ಮನೆಗಳನ್ನು ಮಂಜೂರು ಮಾಡಿಸಿ ಫಲಾನುಭವಿಗಳಿಗೆ ನೀಡುವ ಪ್ರಕ್ರಿಯೆಯನ್ನು ಜಾರಿಯಲ್ಲಿ ಮಾಡಲಾಗಿದೆ. ತಂಡಗಳ ಪುರಸ್ಕಾರವನ್ನು ನೀಡಿ ಜಿಲ್ಲಾ ಆಡಳಿತ ಗೌರವಿಸ್ತಾ ಇದೆ. ಕಳೆದ ಹಿಂದಿನ 5 ವರ್ಷಗಳಿರುವ ಶಾಸಕರು ಈಶಾನ್ಯ ಕರ್ನಾಟಕ ಗೌರವವನ್ನ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಶ್ರೀ MC ಮನಗೂಳವರು, ಮಾನ್ಯ ಪ್ರಭು ದೇಸಾಯಿ ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ ವಿಜಯಪುರ, ಶ್ರೀ ಕಟಕಾಂಬ್ಳೆ ವಿಜಯಪುರದ ಉಪಮಹಾಪೌರರು ಈ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಕ್ರೀಡಾಪಟುಗಳಿಗೆ ಗೌರವದ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ಶಿಕ್ಷಕರು, ಜಿಲ್ಲಾ ಖಜಾನೆ, ಬಹುತೇಕವಾಗಿ ಕರ್ನಾಟಕ ಶ್ರೀ ವರ್ಗರ್, ವಿಜಯಪುರ ತಾಲೂಕಿನ ದದಾಪುರ ಪ್ರೌಢಶಾಲೆ ಸಾರ್ವಜನಿಕ ಪೂರೈಸಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ವಿಜಯಪುರದಲ್ಲಿ ಡಿಪ್ಲೊಮಾ ಸಿವಿಲ್ ಪದವಿಯನ್ನು ಪಡೆದು ಪ್ರಸ್ತುತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಸರ್ಕಾರಿ ಜಮೀನಿನ ಅತಿಕ್ರಮಣ ತೆರವು, ಸರ್ಕಾರಿ ಬಾಕಿ ವಸೂಲಿ, ಆಹಾರ ಇಲಾಖೆಯ ಶಿರಸ್ತದಾರರಾಗಿ ಬಡ್ತಿಯನ್ನು ಹೊಂದಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಮಹೇಶ್ ಪೋದ್ದಾರ್ ಅವರು ಉಪನಿರ್ದೇಶಕರು ತಮ್ಮನ್ನು ಕೋರ್ತಾ ಇದ್ದಾರೆ. ದಯಮಾಡಿ ಬೇಗನೆ ಈ ಅನೌನ್ಸ್ಮೆಂಟ್ ಹತ್ರ 2017-2019 ಸಾಲಿನವರೆಗೆ ಬೆಳ್ಳಿ ಪದಕ ಪಡೆಯಲು ಆಯ್ಕೆಯಾಗಿರುವ ಚಾಲಕರ ಹೆಸರು ಈ ರೀತಿಯಾಗಿದೆ: MH ಮುಲ್ಲಾ, MS ಮಠಪತಿ, ವಿಜಯಪುರ ಘಟಕ 1, BM ಸಿಂದಗಿಕರ್ ವಿಜಯಪುರ ಹಾಗೂ ಮತ್ತು ಶರಣಪ್ಪ ಹರಿಜನ್ ಮತ್ತು ಶ್ರೀಯುತ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।